ಅಸ್ಸಲಾಮು ಅಲೈಕುಂ. ವಿಚಾರ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓರ್ವ ಮನೆ ಮಾಲೀಕ ಇಲಿಗಳ ಕಾರಣ ಬಹಳ ಚಿಂತಿತರಾಗಿದ್ದರು. ಅಂಗಳದಲ್ಲಿ, ಹಾಸಿಗೆಯಲ್ಲಿ, ಬಚ್ಚಲು ಮನೆಯಲ್ಲಿ, ಅಡಿಗೆ ಕೋಣೆಯಲ್ಲಿ ಎಲ್ಲೆಂದರಲ್ಲಿ ಇಲಿಗಳದ್ದೇ ರಾಜ್ಯ. ನೀವೊಂದು ಬೆಕ್ಕನ್ನು ಸಾಕಿರಿ ಎಂದು ಅವರ ಮಿತ್ರರೊಬ್ಬರು ಸಲಹೆ ಇತ್ತರು. ಬೆಕ್ಕು ಸಾಕುವ ಬಗ್ಗೆ ತನ್ನ ಮಿತ್ರರ ಸಲಹೆಯನ್ನು ಆ ಮನೆಯ ಮಾಲೀಕ ನಿರಾಕರಿಸಿದರು. ಏಕೆಂದು ವಿಚಾರಿಸಿದಾಗ ಆ ಮಹಾನುಭಾವರು ಹೀಗೆಂದರು: ಬೆಕ್ಕು ಸಾಕಿದರೆ ಇಲಿಗಳು ಓಡಿ ಹೋಗುವುದಂತೂ ಖಂಡಿತ, ಮತ್ತೆ ನಿಮಗೇನಾಗಬೇಕು ಎಂದು ಅವರು ಮರುಪ್ರಶ್ನಿಸಿದರು. ಈ ಇಲಿಗಳು ಬೆಕ್ಕಿನ ಭಯದಿಂದ ಎಲ್ಲಿಗೆ ಓಡಿ ಹೋಗುತ್ತದೆ? ಆ ಮಹಾನುಭಾವರು ಮಿತ್ರರಲ್ಲಿ ಕೇಳಿದರು. ಅವನು ಹೀಗೆಂದ: ನೆರೆಕರೆಯ ಮನೆಗಳಿಗೆ ಹೋಗುತ್ತದೆ, ಕೇರಿಯಲ್ಲಿ ಅತ್ತಿತ್ತ ಚದುರಿ ಹೋಗುತ್ತದೆ. ಅದರಿಂದ ನಿಮಗೇನು? ಆ ಮಹಾನುಭಾವರು ಹೇಳಿದರು: ನನಗಿರುವುದು ಅದೇ ಕಾಳಜಿ. ಬೆಕ್ಕಿನ ಭಯದಿಂದ ನನ್ನ ಮನೆಯಿಂದ ಓಡಿ ಹೋದ ಇಲಿಗಳು ನೆರೆಕರೆಯವರಿಗೆ ಕಿರುಕುಳ ಕೊಡುತ್ತದೆ. ಅವರು ನನ್ನಂತೆ ಚಿಂತಿತರಾಗುವುದಿಲ್ಲವೇ? ನೆಮ್ಮದಿ ಒಳೆದುಕೊಳ್ಳುವುದಿಲ್ಲವೇ? ಈ ಕಾರಣದಿಂದಲೇ ನಾನು ಬೆಕ್ಕು ಸಾಕುವುದಿಲ್ಲ. ನಾನು ಯಾವುದನ್ನು ನನಗೆ ಇಷ್ಟಪಡುವುದಿಲ್ಲವೋ ಅದನ್ನು ನೆರೆಯವರಿಗೆ ಹೇಗೆ ಇಷ್ಟಪಡಲಿ ಎಂದು ಉತ್ತರಿಸಿದರು. ಆತ್ಮೀಯರೇ, ಈ ಕಥೆಯ ಸಾರಾಂಶದಂತೆ ತನ್ನಂತೆ ಮತ್ತು ತನ್ನ ನೆರೆಯವರ ಜೀವನವು ಉತ್ತಮವಾಗಿರಬೇಕೆಂದು ಬಯಸುವವರನ್ನು ದೇವನು ಹೆಚ್ಚು ಇಷ್ಟಪಡುತ್ತಾನೆ. ಮನುಷ್ಯ ಸಂಘಜೀವಿ, ಕೂಡಿ ಬಾಳುವುದನ್ನು ಅವನು ಇಷ್ಟಪಡುತ್ತಾನೆ. ಅದು ಅವನಿಗೆ ಅನಿವಾರ್ಯ ಕೂಡ. ಅವನ ಮನೆಯ ಅಕ್ಕಪಕ್ಕದಲ್ಲಿ ವಾಸಿಸುವವರನ್ನು ಅವನು ತನ್ನಂತೆಯೇ ಪ್ರೀತಿಸಬೇಕೆಂದು ಯೇಸುಕ್ರಿಸ್ತರು ಹೇಳಿದ್ದಾರೆ. ನೆರೆಯಾತನು ಯಾರ ಕಿರುಕುಳದಿಂದ ಸುರಕ್ಷಿತನಲ್ಲವೋ ಆತ ತನ್ನ ಅನುಯಾಯಿಯೇ ಅಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಸಮಾಜದಲ್ಲಿ ನೆರೆಯವರೊಂದಿಗಿನ ಸಂಬಂಧಗಳು ಸಾಮರಸ್ಯಪೂರ್ಣ ಜೀವನಕ್ಕೆ ಅಡಿಪಾಯವಾಗಿದೆ. ಇಸ್ಲಾಂ ಧರ್ಮವು ನೆರೆಯವರೊಂದಿಗೆ ಪ್ರೀತಿ, ದಯೆ, ಸಹಾಯ, ಸಹಕಾರ, ಸದ್ವರ್ತನೆ ಮತ್ತು ಗೌರವದಿಂದ ವರ್ತಿಸುವಂತೆ ಮಾರ್ಗದರ್ಶನ ನೀಡುತ್ತದೆ. ನೆರೆಯವರೊಂದಿಗೆ ಒಳಿತಿನ ವ್ಯವಹಾರ ಮಾಡಬೇಕೆಂಬುದು ಸತ್ಯವಿಶ್ವಾಸದ ಮೂಲ ಬೇಡಿಕೆಯೂ ಆಗಿರುತ್ತದೆ. ಅವರೊಂದಿಗೆ ಉತ್ತಮ ಸಂಬಂಧವು ಮಾನವೀಯತೆಯ ಮೌಲ್ಯಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಉತ್ತಮ ಸಂಬಂಧಗಳು ಕೇವಲ ಧಾರ್ಮಿಕ ಕರ್ತವ್ಯ ಮಾತ್ರವಲ್ಲ, ಅದು ಸಾಮಾಜಿಕ ಶಾಂತಿ ಮತ್ತು ಐಕ್ಯತೆಯ ಮೂಲವೂ ಆಗಿದೆ. ಇದು ವ್ಯಕ್ತಿಯ ಜೀವನದಲ್ಲಿ ಶಾಂತಿ, ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಪರಸ್ಪರ ವಿಶ್ವಾಸದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬಡವ, ಶ್ರೀಮಂತ, ಧರ್ಮ, ಜಾತಿ ಅಥವಾ ವರ್ಣದ ಭೇದವಿಲ್ಲದೆ ಎಲ್ಲರೊಂದಿಗೂ ಸಮಾನವಾಗಿ ಉತ್ತಮ ಸಂಬಂಧವನ್ನು ಹೊಂದಿರಬೇಕು. ಉತ್ತಮ ನೆರೆಹೊರೆಯವರನ್ನು ಹೊಂದಿದಾತನು ನಿಜವಾಗಿ ಸುಖಶಾಂತಿಯನ್ನು ಅನುಭವಿಸುತ್ತಾನೆ. ನೆರೆಯವರೊಂದಿಗೆ ಸದ್ವರ್ತನೆ ಕೈಗೊಳ್ಳುವುದು ಮಾನವ ಧರ್ಮವಾಗಿದೆ. ಈ ವಿಷಯದಲ್ಲಿ ಬಡವ ಬಲ್ಲಿದ, ಸ್ವಜಾತಿ ವಿಜಾತಿ ಹಾಗೂ ಸ್ವಧರ್ಮಿ ವಿಧರ್ಮಿ ಎಂಬ ಭೇದ ಭಾವವಿರಬಾರದು. ಒಬ್ಬ ಶ್ರೀಮಂತನ ಮೇಲೆ ತನ್ನ ಬಡ ನೆರೆಯವರ ಬಗ್ಗೆ ಹೆಚ್ಚಿನ ಹೊಣೆಗಾರಿಕೆಗಳಿವೆ. ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವವನು ತನ್ನ ಅನುಯಾಯಿಯಲ್ಲ ಎಂದು ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತು ಎಲ್ಲ ಕಾಲ ಮತ್ತು ದೇಶಗಳಿಗೂ ಪ್ರಸ್ತುತವಾಗಿದೆ. ಧನ್ಯವಾದಗಳು. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.